ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಜಿಲ್ಲೆ ಹರಿಹರ ತಾಲೂಕಿನ ಪಂಚಮಸಾಲಿ ಗುರುಪೀಠದಲ್ಲಿದ್ದೀವಿ. ನೋಡ್ತಾ ಇರ್ಬೋದು, ಇದೇ 13ರಂದು ಪಂಚಮಸಾಲಿ ಗುರುಪೀಠದ ವಚನಾನಂದ ಸ್ವಾಮೀಜಿಯನ್ನು ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಲೆಕ್ಕ ಕೊಡಿ ಅಭಿಯಾನ ಕೂಡ ದೊಡ್ಡ ಹೋರಾಟವನ್ನು ಮಾಡಿದಾಗ ಇಡೀ ರಾಜ್ಯದ ಗಮನ ಸೆಳೆದಿರ್ತಕ್ಕಂಥದ್ದು. ಈ ಮಠದಲ್ಲಿ ಈಗ ಯಾವ ಸಂದರ್ಭದಲ್ಲಿ ಏನಾಗ್ತದೆ ಅಂತಕ್ಕಂಥ ಒಂದು ಹೇಳಲು ಆಗದಂಥ ಪರಿಸ್ಥಿತಿ ಅಂತ ಹೇಳ್ಬೋದು. ಬಹುತೇಕ ಕಡೆ ಪೊಲೀಸ್ ಬಂದೋಬಸ್ತನ್ನು ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಏನು ಪಂಚಮಸಾಲಿ ಮಠದ ಟ್ರಸ್ಟ್ ಒಂದು ಕಡೆ ಆದರೆ, ಸ್ವಾಮೀಜಿಗಳು ಮತ್ತು ಇನ್ನು ಭಕ್ತರ ಗುಂಪು ಇನ್ನೊಂದು ಕಡೆ ಆಗಿರ್ತಕ್ಕಂಥದ್ದು. ಪರಸ್ಪರ ಇಬ್ಬರು ಕೂಡ ಏನು ಈಗಾಗಲೇ ನ್ಯಾಯಾಲಯದಲ್ಲಿ ಎರಡು ಕಡೆಯಿಂದ ಕೆವಿಟನ್ನು ಹಾಕಿರ್ತಕ್ಕಂಥದ್ದು. ಅದರ ಜೊತೆಗೆ ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಏನೇನು ಸಿದ್ಧತೆ ಮಾಡಿಕೊಳ್ಬೇಕೆಂಬತಕ್ಕಂಥ ಸಿದ್ಧತೆಗಳು ಈಗಾಗಲೇ ಶುರುವಾಗಿರ್ತಕ್ಕಂಥದ್ದು. ನಿರಂತರವಾಗಿ ಏನು ಈ ಹಿಂದೆ 13ನೇ ತಾರೀಕು ಸ್ವಾಮೀಜಿಗಳನ್ನು ಉಚ್ಚಾಟನೆ ಮಾಡಿದ್ರು, ಉಚ್ಚಾಟನೆ ಆದ ಬಳಿಕ ಈ ಒಂದು ಮಠದಲ್ಲಿ ಒಂದು ರೀತಿಯಾದ ಬಿಗುವಿನ ವಾತಾವರಣ ಉಂಟಾಗಿದೆ ಅಂತ ಹೇಳಬೇಕು. ಅದರ ಜೊತೆಗೆ ಕೂಡ ಭಕ್ತರ ಒಂದು ಗುಂಪೇ ದಿನನಿತ್ಯ ಬಂದು ಇಲ್ಲಿ ಕಾವಲನ್ನು ಮಾಡ್ತಕ್ಕಂಥದ್ದು. ಯಾರಾದರೂ ಬಂದರೆ ತೊಂದರೆ ಆದರೆ ಈ ಹರಿಹರ ತಾಲೂಕಿನ ಹಳ್ಳಿಗಳಿಂದ ಜನ ಬಂದು ಇಲ್ಲಿ ಕಾಯ್ತಾ ಇರ್ತಕ್ಕಂಥದ್ದು. ಇದ್ರ ಜೊತೆ ತಾಲೂಕ್ ಪಂಚಾಯಿತಿಯ ಮಾಜಿ ಸದಸ್ಯರಾದಂಥ ನಮ್ಮ ಜೊತೆ ಸಿರಿಗೆರೆ ಕೊಟ್ರೇಶ್ ಅವರು ಇದ್ದಾರೆ. ಏನು ಹೇಳ್ತಾ ಕೇಳಿ ಮಾಡಿ, ಏನು ಅದಾದ ಬಳಿಕ ಹೆಂಗೆ ಪರಿಸ್ಥಿತಿ ಅದ ಇಲ್ಲಿ? ಪರಿಸ್ಥಿತಿ ಏನು ಸ್ವಲ್ಪ ಗಂಭೀರ ಐತ್ರಿ. ಏನು ಮಠದ ಟ್ರಸ್ಟಿಗಳು ಇಲ್ಲಿ ಬಂದು ಏನು ಅವತ್ತು ಪೊಲೀಸ್ ಕಣ್ಗಾವಲಿನಲ್ಲಿ ಬಂದು ಲೆಕ್ಕ ಕೊಡ್ತೇವೆ ಅಂತ ಬಂದರೆ ಏಕಾಏಕಿ ಸ್ವಾಮೀಜಿಗಳ್ನ ಉಚ್ಚಾಟನೆ ಮಾಡಿ ಹೋಗಿದ್ದಾರೆ. ಆದರೆ ಇಲ್ಲಿ ಭಕ್ತರದ್ದು ಏನು ಬೇಡಿಕೆ ಅಂದರೆ, ಸುಮಾರು 2008ರಿಂದ ಇಲ್ಲಿವರೆಗೆ ಸಾಕಷ್ಟು ದವಸ ಧಾನ್ಯ ಹಣ ಕೊಟ್ಟಿದ್ದಾರೆ, ಅದು ಯಾವುದೂ ಲೆಕ್ಕಿಲ್ಲ. ಹಾಗಾಗಿ ಎಲ್ಲರೂ ಇಲ್ಲಿವರೆಗೆ ಈ ತಾಲೂಕಿನ ಜನ ಒಟ್ಟು ಮಠದ ಭಕ್ತರು ಯಾರೂ ಇದ್ರ ಬಗ್ಗೆ ಆಸಕ್ತಿ ವಹಿಸ್ತಿದ್ದಿಲ್ಲ. ಏನೋ ಬಿಡೋ ನಮ್ಮವ್ರು ಅದಾರ ಮಾಡ್ಕೊಂಡು ಹೋಗಾರ, ಬೆಳೀಲಿ, ಸಮುದಾಯದಾಗ ಒಂದು ಮಠ ಆಗಲಿ, ಏನು ಬಡಬಗ್ಗರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಆಶಾಭಾವನೆಗಿದ್ರು. ಯಾವಾಗ ಮಠದ ಟ್ರಸ್ಟ್ನವ್ರ ಏನು ಬಹಿರಂಗ ಪಡಿಸಿದ್ರಲ್ಲ ಇದು ಅವ್ಯವಹಾರ ಆಗೈತಿ, ಸುಮಾರು ಒಂದು 15ರಿಂದ 20 ಕೋಟಿ ರೂಪಾಯಿ ಅವ್ಯವಹಾರ ಆಗೈತಿ ಅಂತಂದು ಹೇಳಿದ ಮೇಲೆ ಅಲ್ಲಿಗೆ ಮಠದ ಭಕ್ತರೆಲ್ಲರೂ ಸ್ವಲ್ಪ ಜಾಗೃತರಾಗಿ ಮಾಜಿ ಶಾಸಕರು ಇಲ್ಲಿಗೆ ಶಿವಶಂಕರ್ ಅವರು ಬರೋಕ್ಕೆ ಒಪ್ಪಿಕೊಂಡಿದ್ದಿಲ್ಲ. ಅವರು ನಾವು ಬರೋಲ್ಲ, ನಮ್ಮನ್ನು ಅವ್ರು ಯಾರು ಇದು ಮಾಡಿಲ್ಲ, ನಾವು ಹೋದ್ರೆ ತಪ್ಪು ತಿಳ್ಕೊಂತಾರ ಅಂತಂದು ಹೇಳಿದರು. ಆದರೆ ಭಕ್ತರ ಒತ್ತಾಯಕ್ಕೆ ಮಣದ ಬಂದಾರ ಹೊರತು ಅವರೇನು ಅವ್ರ ಸ್ವಾರ್ಥ ಇಟ್ಕೊಂಡು ಇಲ್ಲಿ ಬಂದು ಏನಾರು ಉಪಯೋಗ ತಡ್ಕೊಂಡು ಇಲ್ಲಿ ಏನಾರು ಸ್ಥಾನ ಗಿಡ್ಸ್ಕೋಬೇಕಂತ ಬಂದವರಲ್ಲ. ಆದರೆ ಎಲ್ಲೋ ಒಂದು ಕಡೆ ಸಮಾಜಕ್ಕೆ ಅನ್ಯಾಯ ಆಕತಿ ಅಂತಂದು ಮನಗಂಡು ಈಗ ಏನು ಆ ಟ್ರಸ್ಟ್ನವ್ರು ಬಂದು ಲೆಕ್ಕ ಕೊಟ್ಟು ಅವರೇ ಮಾಡ್ಕೊಂಡು ಹೋದ್ರೆ ಏನು ಅವ್ರೇನು ಅಬ್ಜೆಕ್ಷನ್ ಮಾಡಲ್ಲ. ಸುಮ್ಮನೆ ಏನು ಅವ್ರ ಹತ್ರ ಒಟ್ಟು ಆ ದುಡ್ಡು ಗಿಡ್ಡು ತಿಂದವರು ಮಾಡಿದ್ರೆ ಅಲ್ಲೇದಲ್ಲೇ ರಾಣೆಬೆನ್ನೂರಿನಾಗ ಪ್ರೆಸ್ ಮೀಟ್ ಮಾಡಿದೆ, ದಾವಣಗೆರೆ ಪ್ರೆಸ್ ಮೀಟ್ ಮಾಡಿದೆ, ಹಾವೇರಿ ಪ್ರೆಸ್ ಮೀಟ್ ಮಾಡಿದೆ ಅಂತಂದೇಳಿ ಅವ್ರ ಪರವಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ಏಕಾಏಕಿ ಸ್ವಾಮೀಜಿಗಳ್ನ ಕರ್ಕೊಂಬಂಡವ್ರು ಅವ್ರು ಇಲ್ಲಿವರೆಗೆ ಇಟ್ಕೊಂಡ್ರೆ ಮಕ್ಕಳನ್ನ ಎಲ್ಲರ ಅವತ್ತು ನಡೆದಂಥ ವಿಚಾರಕ್ಕೆ ಸ್ವಾಮೀಜಿ ಅವನು ಯಾರು ಬಂಕಾಪುರ ಶಿವಣ್ಣ ಅಂತಂದು ಇಲ್ಲಿ ಬಂದಿದ್ದ, ಅವನ ಏನು ಮಕ್ಕಳು ತಂದೆ ತಾಯಿಗೆ ಮಕ್ಕಳಿಗೆ ದುಡ್ಡು ಕೊಟ್ಟು ಕರ್ಕೊಂಬಂದು ಸುಳ್ಳು ಸಾಕ್ಷಿ ಹೇಳಿ ಪೋಕ್ಸೋ ಕೇಸ್ ಹಾಕ್ಸಕೊಂಡಾರ. ಇವರು ಮನೆಯಲ್ಲಿ ಟ್ರಸ್ಟ್ನವ್ರ ಮನೆಯಲ್ಲಿ ಎಷ್ಟು ಕ್ರಿಮಿನಲ್ ಬುದ್ಧಿ ಐತಿ ಅನ್ನೋದು ಇವತ್ತು ಅರ್ಥ ಆಗ್ತೈತಿ. ಏನು ಭಕ್ತರು ಎಲ್ಲದನ್ನ ಅವಲೋಕನ ಮಾಡ್ತಾರೆ, ಏನು ಒಂದು ಕೇಸ್ ಹಾಕಿದಟ್ಟಿಗೆ ಏನು ಆಗಲ್ಲ. ಭಕ್ತರು ಮನೆಯಾಗ ಸ್ವಾಮೀಜಿಯವರು ಕೆಲವೊಂದು ಸಣ್ಣ ಪುಟ್ಟಲ್ವ ಅವರು ಏನು ನಮ್ಮಂಗೆ ಮನುಷ್ಯರು. ಇವರೆಲ್ಲರೂ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡದಕ್ಕೆ ಏನೋ ಎಲ್ಲಾದರೂ ಲೋಪದೋಷಗಳು ಆಗಿರ್ಬೋದು, ಆಗಿಲ್ಲ ಅಂತ. ಆದರೆ ಇವತ್ತು ಸಮಾಜದ ಭಕ್ತ ಸಮೂಹ ಅವ್ರನ್ನ ಒಪ್ಕೊಂಡು ನಡ್ಕೊಂಡು ಹೋಗಿ ತಯಾರಾದಾಗ ಟ್ರಸ್ಟ್ನವರು ಯಾಕೆ ಇದನ್ನು ಮಾಡ್ತಾ ಇದಾರೆ? ಈ ಕೋರ್ಟ್ ಕಚೇರಿ ಅಲಿಯಾದ ಬಿಡ್ರಿ, ಎಲ್ಲರೂ ಬಂದು ಈ ಮಠದ ಆವರಣದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಅದೇನು ಲೆಕ್ಕಾಚಾರ ಏನಾರ ಆಗಿರಲಿ, ಕೆಲವೊಂದು ಮತ್ತು ಒಂದು ಮಂತ್ಯಂದಾಗ ಆಗಿರ್ತಾವೆ, ಇಡೀ ಸಮಾಜದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದು ಅದು ಲೆಕ್ಕ ಹೇಳಿ ನೀವು ನಡೆಸ್ಕೊಂಡು ಹೋದ್ರೆ ಏನು ಯಾರೇನು ಬೇಡ ಅನ್ನೋಲ್ಲ. ಇಲ್ಲಿ ಸುಮ್ಮನೆ ಮಾಜಿ ಶಾಸಕ ಶಿವಶಂಕರ್ನವ್ರನ್ನ ಟಾರ್ಗೆಟ್ ಮಾಡಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಆ ಕೂಡಲ ಸಂಗಮದ ದಾವಣಗೆರೆಯಾಗ ಇದು 2M ಮೀಸಲಾತಿ ಹೋರಾಟ ಮಾಡಿದ್ದ ಸಿದ್ಧಗಂಗಾ ಮಠಕ್ಕೆ ಲೋಡ್ ಗಂಟ್ಲೆ ಅಕ್ಕಿ ಕೊಟ್ಟವೆ, ಅಲ್ಲಿ ನಿಜಗೋಣ ಸ್ವಾಮಿ ಮಠಕ್ಕೆ ಅಕ್ಕಿ ಕೊಟ್ಟವಿ, ಆಮೇಲೆ ಉಳಿದದ್ದು ವೀರಭದ್ರೇಶ್ವರ ಮಠಕ್ಕೆ ಅಕ್ಕಿ ಕೊಟ್ಟವು. ಪಾರದರ್ಶಕವಾಗೈದು. ಸುಮ್ಮನೆ ಅವ್ರನ್ನ ಆಪಾದನೆ ಮಾಡೋದು, ಅವ್ರ ಮೇಲೆ ಕೆಟ್ಟ ಹೆಸರು ಮಾಡ್ತಾರೆ. ದಯವಿಟ್ಟು ಇದನ್ನು ಬಿಡ್ರಿದ್ದ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯದರಿಂದ ಕುತ್ಕೊಂಡು ಮಾತಾಡಿ ಇದನ್ನು ಬಗೆಹರಿಸಿ ಸಮಾಜ ಕಟ್ಟೋ ಕೆಲಸ ಮಾಡಿರಿ ಅಂತ ನಾನು ಆಗ್ರಹ ಮಾಡ್ತದೆ. ಒಟ್ಟಾರೆ ಈಗ ಕೆಲವೊಬ್ರಿಗೆ ಇಡೀ ಗ್ರಾಮಗಳಿಂದ ಬಂದು ಮಠಗಳಲ್ಲಿ ಒಂದು ಕಡೆ ಕಾವಲು ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀರಿ ಅನ್ಸೈತಿಲ್ಲ ಅಲ್ಲಿ? ಹೌದು ರೀ. ಇಡೀ ಎಲ್ಲ ಯಾವ ಹಳ್ಳಿಯಿಂದ ಬರ್ತಾ ಈ ಸುತ್ತಮುತ್ತಲಿನ ಹರಿಹರ ತಾಲೂಕಿನ ಸುತ್ತಮುತ್ತಲಿನ ಜನ ಸಂಪೂರ್ಣವಾಗಿ ಒಂದೊಂದು ದಿವಸ ಬರ್ತಾ ಇರ್ತೈತ್ರಿ. ಒಂದೊಂದು ಹಳ್ಳಿಯವರು ಒಂದೊಂದು ದಿವಸ ಬರ್ತಾ ಇದಾರೆ. ಈ ಏನು ಇಲ್ಲಿ ಎಲ್ಲ ಅಕ್ಕಪಕ್ಕದ ಹಳ್ಳಿಯರ ಎಲ್ಲ ಸುಮಾರು ಜನ ಇದಾರೆ. ಯಾರು ಬಂದು ತೊಂದರೆ ಮಾಡಬಾರ್ದು, ಏನು ನಡೀತೈತಿ ಅನ್ನೋ ಒಟ್ಟು ದಿನ ಸ್ವಲ್ಪ ನೋಡ್ತಾ ಇರ್ತಾರೆ. ನೋಡ್ತಾ ಇರ್ಬೋದು. ಏನು
ಹರಿಹರದ ಪಂಚಮಸಾಲಿ ಮಠದಲ್ಲಿ ಆದಂಥ ಒಂದು ಪ್ರಕರಣಕ್ಕೆ ಇಡಿಯಾಗಿ ಒಂದು ಕುಳಿತುಕೊಂಡು ಮಾತಾಡಲಿಕ್ಕೆ ಸಮಸ್ಯೆಗೆ ಪರಿಹಾರ ಇರ್ತಾ ಇದೆ. ಆದರೆ ಯಾವುದೇ ರೀತಿ ತೊಂದರೆ ಆಗಬಾರದು ಎಂಬ ದೃಷ್ಟಿಯಿಂದ ಇಡೀ ಹರಿಹರ ತಾಲೂಕಿನ ಪ್ರತಿ ಹಳ್ಳಿಗಳಿಂದ ಇಂತಿಷ್ಟು ಜನ ನಿತ್ಯವೂ ಬಂದು ಇಂತಿಷ್ಟು ಜನ ಬಂದು ಒಂದು ಕಾವಲು ಮಾಡ್ತಕ್ಕಂಥದ್ದು ಮತ್ತು ಇಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆದೇ ಇರಲಿ ಎಂದು ಪೊಲೀಸ್ ಬಂದೋಬಸ್ತನ್ನು ಕೂಡ ಹಾಕಿರ್ತಕ್ಕಂಥದ್ದು. ಕ್ಯಾಮರಾಮನ್ ಶಾಂತಕುಮಾರೊಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.